ಮನಗಳನ್ನು ಸೆಳೆದು ಸರ್ವೇಂದ್ರಿಯಕ್ಕೂ ಮೊದಲಿಡುವಷ್ಟು ಧೀಮಂತ ಏಕಮಾಂತಿಕೀಯ ಕಲೆ ನಮ್ಮ ಯಕ್ಷಗಾನ. 800 ವರ್ಷಗಳಿಂದ ಈ ಸರ್ವಸಮೃದ್ಧ ಕಲೆಯನ್ನು ಕಾಪಿಟ್ಟು ತಲೆಮಾರುಗಳಿಂದ ಅದನ್ನು ಶ್ರೇಷ್ಠವಾಗಿ ದಾಟಿಸಿದ ಎಲ್ಲ ಕಲಾವಿದ ಮಹಾಶಯರನ್ನು ಸ್ಮರಿಸುತ್ತಾ ಈ ದಿನ ಪ್ರಸ್ತುತಿಗೊಳ್ಳಲಿರುವ ಯಕ್ಷಗಾನ ಗಾಯನ ವೈಭವಕ್ಕೆ ಸಾಕ್ಷಿಯಾಗಲು ಬಂದಿರುವ ಸಹೃದಯರಿಗೆ ಶಿವೋಂಕಂ ತಂಡದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ಇಂದಿನ ಈ ಗಾನ ವೈಭವವನ್ನ ನಡೆಸಿಕೊಡ್ಲಿಕ್ಕೆ ಬಂದಿರುವಂತಹ ಕಲಾವಿದರನ್ನ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೇನೆ. ಹಿರಿಯ ಭಾಗವತರು ಗೀರೀಶ್ವರಿ ಕಟ್ಟೆಪದರು ಕಳೆದ 2.5 ದಶಕಗಳಿಂದ ಯಕ್ಷಗಾನದಲ್ಲಿ ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ಕಲಾರಸಿಕರ ಹೃನ್ಮನವನ್ನ ಆಸ್ವಾದಿಸುವಂತಹ ಖ್ಯಾತ ಗಾಯಕರು, ಹಾಡುಗಾರರು, ಭಾಗವತರು. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ಇವರ ಜೊತೆ ಶ್ರೀ ಚಿನ್ಮಯ ಭಟ್ ಕಲ್ಲಡ, ಒಬ್ಬ ಇಂಜಿನಿಯರ್ ಆಗಿದ್ದರೂ ಕೂಡ ಯಕ್ಷಗಾನದ ಕಡೆಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಒಬ್ಬ ಯುವ ಭಾಗವತ. ಪ್ರಸ್ತುತ ಸುಮಾರು 7 ವರ್ಷಗಳಿಂದ ಹನುಮಗಿರಿ ಮೇಳದಲ್ಲಿ ವ್ಯವಸಾಯ, ದೊಡ್ಡ ದೊಡ್ಡ ಭಾಗವತ ಹಾಗೂ ಕಲಾವಿದರ ಒಡನಾಟ, ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಸದ್ಯದ ಮಟ್ಟಿಗೆ ಒಬ್ಬ ಸೂಪರ್ ಸ್ಟಾರ್ ಭಾಗವತನಾಗಿ ಮುಂದೆ ಬರ್ತಾ ಇರುವಂತವರು ಚಿನ್ಮಯ ಭಟ್. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಬ್ಬರು ನಮ್ಮ ಜೊತೆ ಭಾಗಿಯಾದವರು ಆಗುತ್ತಿರುವವರು ಆಕಾಶ್ ಕಾಶಿ, ಬೆಂಗಳೂರು. ಬಹುತೇಕ ಊರಿನವರಿಗೆ ಇವರ ಪರಿಚಯ ಕಡಿಮೆ ಅಂತ ನಾನು ಭಾವಿಸ್ತೇನೆ. ಆದರೆ ಇವರ ವಿಶೇಷ ಏನು ಅಂತ ಕೇಳಿದ್ರೆ, ಎಲ್ಲರೂ ಊರಿನಲ್ಲಿ ಯಕ್ಷಗಾನವನ್ನು ಕಲಿತು ಬೆಂಗಳೂರಿಗೆ ಹೋಗುವವರು, ಅಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ಸಾಫ್ಟ್ವೇರ್ ಉದ್ಯೋಗವನ್ನು ಅಥವಾ ಇನ್ನೊಂದು ಬಿಸ್ನೆಸ್ ಅನ್ನು ಮಾಡಿಕೊಂಡು ಯಕ್ಷಗಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವರು. ಆದರೆ ಆಕಾಶ್ ಕಾಶಿ ಹಾಗಲ್ಲ. ಅವರಿಗೆ ಹಿನ್ನೆಲೆ ಇತ್ತು. ಶ್ರೀಯುತರಾದಂತಹ ಪಾವಂಜೆ ಶಿವರಾಮ್ ಭಟ್ಟರು, ಅವರ ಅಜ್ಜ, ಅವರು ಇದೇ ಪಕ್ಕದವರಿನ ಪಾವಂಜೆಯವರು ಯಕ್ಷಗಾನದಲ್ಲಿ ಕಂಸ ಭಟ್ಟ ಎಂಬಂತಹ ಬಿರುದನ್ನು ಪಡೆದವರು. ಅವರ ಕಂಸ ಬಹಳ ಪ್ರಸಿದ್ಧಿ. ಅವರು ಬೆಂಗಳೂರಿನಲ್ಲಿ ಹೋಗಿದ್ದವರು. ಇವರು ಅವರ ಮೊಮ್ಮಗ ಬೆಂಗಳೂರಿನಲ್ಲಿ ಅಜ್ಜನಿಂದ ಪ್ರೇರೇಪಣೆಗೊಂಡು ಯಕ್ಷಗಾನವನ್ನು ಕಲಿತು ಪದ್ಯಾನ ಭಾಗವತರಿಂದಲೂ ಯಕ್ಷಗಾನವನ್ನು ಕಲಿತು ಭಾಗವತಿಕೆಯಲ್ಲಿ ಕಳೆದ 1 ದಶಕದಿಂದ ಹೆಸರನ್ನು ಪಡೆಯುತ್ತಿರುವರು. ಮುಂದೆ ಅವರು ಊರಿಗೆ ಬಂದು ಊರಿನಲ್ಲಿಯೂ ಕೂಡ ಪ್ರಸಿದ್ಧರಾಗಬೇಕು ಎಂಬುದು ನಮ್ಮೆಲ್ಲರ ಅಪೇಕ್ಷೆ. ಅವರಿಗೆ ಕೂಡ ಸ್ವಾಗತ. ಚೆಂಡೆಯಲ್ಲಿ ನಮ್ಮೊಂದಿಗೆ ಇರುವಂತವರು ಶ್ರೀಯುತ ವೇಣು ಮಾಂಬಾಳಿಯವರು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಿನಲ್ಲಿ ನೆಲೆಸಿದವರು ಸದ್ಯ ಊರಿನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಹಾಗೂ ನಿರತ ಯಕ್ಷಗಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾರೆ. ಕಟೀಲ ಮೇಳದ ಹಾಗೂ ತನ್ನ ಮೇಳದ ಚೆಂಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರಿಗೆ ರಕ್ತಗತವಾಗಿ ಬಂದಿರುವಂತಹ ಹಿನ್ನೆಲೆ ಇದೆ. ಇವರ ತಂದೆಯವರು ಪ್ರಸಿದ್ಧ ಹಿಮ್ಮೇಳ ಗುರುಗಳು, ಬಹುಶಃ ನಂಬರ್ 1 ಹಿಮ್ಮೇಳ ಗುರುಗಳು ಅಂತ ಕರೆಸಿಕೊಂಡಂತಹ ಶ್ರೀಯುತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್. ಹಾಗೆ ವೇಣು ಮಾಂಬಾಡಿಯವರಿಗೆ ಸ್ವಾಗತವನ್ನು ಬಯಸ್ತೇನೆ. ಮಕ್ಕಳಲ್ಲಿ ನಮ್ಮೊಂದಿಗೆ ಆದವರು ಶ್ರೀಯುತ ಅಕ್ಷಯ್ ರಾವುಟ್ಲ. ಇವರು ಕೂಡ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಹಾಗೂ ಹೆಚ್ಚಿನ ಪ್ರತಿ ವೀಕೆಂಡ್ ಕೂಡ ಇವರು ಊರಿನಲ್ಲಿ ಕಾರ್ಯಕ್ರಮಗಳಿಗೆ ಲಭ್ಯವಿರುತ್ತಾರೆ. ಎಲ್ಲ ಮೇಳಗಳ ಕಾರ್ಯಕ್ರಮಗಳಲ್ಲಿ, ಗಾನವೈಭವಗಳಲ್ಲಿ, ಪ್ರಾರಂಭಗಳಲ್ಲಿ, ಹಿಮ್ಮೇಳದಲ್ಲಿ ಭಾಗವತರಿಗೆ ಅತ್ಯಂತ ಮೆಚ್ಚಿನ ಒಬ್ಬ ಮದ್ದಳೆಗಾರನಾಗಿ ಸಾಥ್ ಕೊಡ್ತಾ ಇರುವರು ಅಕ್ಷಯ್ ರಾವುಟ್ಲ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಚಕ್ರತಾಳದಲ್ಲಿ ನಮ್ಮೊಂದಿಗಿರುವವರು ವಿಶ್ವತ್ ಜೋಗಿ ಜೋಡುತ್ತಲ್ಲ. ಬಹುತೇಕ ಈಗಿನ ಯುವ ಮತ್ತು ಹಿರಿಯ ಮದ್ದಳೆಗಾರರ ಎಲ್ಲರಿಗೂ ಕೂಡ ಚಕ್ರತಾಳದಲ್ಲಿ ಜೊತೆಯಾದಂಥವರು ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಸ್ವಾಗತ. ಮೊದಲಿಗೆ ದೇವರ ಸ್ತುತಿಯೊಂದಿಗೆ ಹಾಗೂ ನಾನು ನಿರೂಪಕನಾಗಿ ಈಶ್ವರ ಚಂದ್ರನಿಟ್ಟಿ. ಮೊದಲಿಗೆ ದೇವರ ಸ್ತುತಿಯೊಂದಿಗೆ ನಮ್ಮ ಈ ಗಾನ ವೈಭವವನ್ನು ಆರಂಭಿಸ್ತಾ ಇದ್ದೇವೆ. 3 ಭಾಗವತರು ಕೂಡ ಸೇರಿ
ದೇವರ ಸ್ತುತಿಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಶ್ವರಚಂದ್ರ ನಿಜ್ಜೆಯವರು ಅವರ ತಂದೆ ದೊಡ್ಡ ಕಲಾವಿದರು ಗೋವಿಂದ ಭಟ್ಟಿ ನಿಜ್ಜೆ ಅಂತ ನೀವು ಕೇಳಿರಬೇಕು. ಅವರು ಮಳೆಗಾಲದಲ್ಲಿ ಕೂಡ ಹೈದರಾಬಾದ್ ಮತ್ತೆ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆ ಯಕ್ಷಗಾನ ತಂಡವನ್ನು ಅವರು ಕೊಂಡೊಯ್ತಿದ್ದಾರೆ. ಇತ್ತೀಚೆಗೆ ಇವರು ಕೂಡ ತಂಡವನ್ನು ಕೊಂಡೋಗಿ ಯಕ್ಷಗಾನವನ್ನು ಅವರೊಂದು ವೃತ್ತಿ ಅಂದರೆ ಸಾಫ್ಟ್ವೇರ್ ಆದರೂ ಕೂಡ ಯಕ್ಷಗಾನದ ಒಂದು ಸೇವೆಯನ್ನು ಅವರು ಈ ರೀತಿ ಮಾಡುತ್ತಿದ್ದಾರೆ. ಅವರಿಗೆ ಕೂಡ ಧನ್ಯವಾದ.
ಅಂತಿಮ